ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವಂಥ ಮಕ್ಕಳು ಆಚರಿಸ್ತಾರೆ. ದೇವರ ವಾಕ್ಯ ನೀಡುವಾಗ ನಮ್ಮ ಮನೆ ಬಿಟ್ಟು ಅವರ ಬಾಯಿರುವಂಥ ವಾಕ್ಯಗಳನ್ನು ಕೇಳುವುದು. ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಮಕ್ಕಳ 11. ಆಮೆನ್. ಆರಾಧನೆಗಳನ್ನು ಹೊರಗಿರುವನು, ಸರ್ವಶಕ್ತನ ಆಶ್ರಯ ಸುರಕ್ಷಿತನಾಗಿರುವನು. ನಾನು ಅವನಿಗೆ ನೀನೇ ನನ್ನ ಶರಣು, ನನ್ನ ದುರ್ಗನು, ನನ್ನ ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವನು. ನಿನ್ನನ್ನು ಬೇಟೆಗಾರ ಬಲೆಯಿಂದಲೂ ಮರಣಕರವಾದ ತಪ್ಪಿಸುವವನು. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸನು. ಆತನ ಮಕ್ಕಳನ್ನು ಆಶ್ರಯಿಸಿಕೊಳ್ಳಿ. ಆತನ ಸತ್ಯತೆ ನಿನಗೆ ಕೇಳಿ ಹಾಗೂ ಕುರಾಣಿಯೂ ಆಗಿದೆ. ಇರಲಾಗಿ ಭಯ ಹುಟ್ಟಿಸುವ ಯಾವುದಕ್ಕೂ ಆಗಲದೆ ಹಾರಿಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತು ಹಾನಿಕರವಾದ ಮಧ್ಯಾಹ್ನದ ಕೇಳು ಅಂಜಕಾರವಿಲ್ಲ. ನಿನ್ನ ಮಗಳಿಗೆ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತೊಪ್ಪಿದರು, ನಿನಗೆ ತಟ್ಟತು. ನೀನು ಅದನ್ನು ಕಂಡು ತುಷ್ಟರಿಗೆ ಪ್ರತಿಜ್ಞೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿದೆ. ಯೆಹೋವನೇ ನನ್ನ ಶರಣನು, ಪರಸ್ಪರನ ನೀನು ಸ್ನಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. ಉಪದ್ರವವನ್ನು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀವು ಹೋಗುವುದರಿಂದ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾದ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಡೆಗೆ ತಗಲುತ್ತೆ, ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹಸರ್ಪ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡು. ಅವನು ನನ್ನಲ್ಲಿ ಅಸತ್ಯನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವಾದ್ದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಕಟ್ಟಿನಲ್ಲಿ ಎತ್ತಿಟ್ಟವಿದ್ದ ಅವನನ್ನು ತಪ್ಪಿಸಿ ಕನಪಡಿಸುವನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಕೀರ್ತನೆ 91:1-16. ಹೋಗಿ ನೆಕ್ಸ್ಟ್ ಬೇಗ ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನದ ಆತ್ಮವಲ್ಲ. 2 ತಿಮೋಥೆಯನಿಗೆ 1:7. ಯೆಹೋವನು ನನಗೆ ಕುರುಬನು ಕೊರತೆ ಪಡೆನು. ಆತನ ಹಸಿರುಗಾವಲುಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕರ್ತನ ಕಣಿವೆಯಲ್ಲಿ ನಡೆಯುವಾಗ ನೀನು ಹೊತ್ತಿರುವುದರಿಂದ ಕೆಳಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಯಲ್ಲಿ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಗೆ ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನ ಹಿಂಬಾಲಿಸುವವು. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಕೀರ್ತನೆ 23:1-6. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೂಡ ನನ್ನ ಕುಟುಂಬ ಕಳೆದ ವಾರದಿಂದಲೂ ಕಳೆದ ತಿಂಗಳಿಂದಲೂ ಆತನ ನಡೆಸಿದ್ದಾರೆ. ಅದೇ ರೀತಿಯಾಗಿ ಕಾಲಾಂತರವಾಗಿ ಕಳೆದ ವಾರದಲ್ಲಿ ಆರಾಧನೆಗೆ ಇರಲಿಕ್ಕಾಗಲ್ಲ. ದಯಮಾಡಿ ಕ್ಷಮಾಪಣೆಯಲ್ಲಿ ಎಂದಿಗೂ ಈ ರೀತಿ ಆಗದಂತೆ ದೇವರ ಆಲಯದಲ್ಲಿ ದೇವರು ನನ್ನ ಕುಟುಂಬವನ್ನು ಈ ಸಭೆಯಲ್ಲಿ ಗ್ರಾಮದಲ್ಲಿ ಅದನ್ನು ಉಪಯೋಗಿಸಲಿ ಎಂಬುದಾಗಿ ಕ್ಷಮಾಪಣೆ ತೆಗೆಸಿಕೊಡುತ್ತಾ, ಅದೇ ರೀತಿಯಾಗಿ ಕರ್ತನ ಮೇಜನ್ನು ತೆಗೆದುಕೊಳ್ಳುವುದಕ್ಕೂ ದೇವರೊಟ್ಟಿಗೂ ಮನುಷ್ಯರೊಟ್ಟಿಗೂ ಸಮಾಧಾನವಾಗಿದ್ದೇನೆ, ಸಿದ್ಧರಾಗಿದ್ದೇನೆ. ಈ ಚಿಕ್ಕ ಸಾಕ್ಷಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮಧ್ಯದಲ್ಲಿ ಸಾಕ್ಷಿ ಹೇಳಲ್ಪಟ್ಟಂತೆಲ್ಲ ದೇವಜನರನ್ನು ನೆನೆಸುತ್ತಾ, ಅದೇ ರೀತಿಯಾಗಿ ವಾಕ್ಯ ಹೇಳಲ್ಪಟ್ಟಂತೆ ಚಿಕ್ಕ ಮಕ್ಕಳನ್ನು
ನೆನೆಸುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತರಾಗೋಣ. ಪ್ರಾರ್ಥನೆ ಕೊನೆಯದಾಗಿ ನಾವು ಪ್ರಾರ್ಥಿಸಿಕೊಳ್ಳುವಂತರಾಗೋಣ. ದೇವರ ತಾನೇ ನಮ್ಮೆಲ್ಲರ ಅವಶ್ಯಕತೆಗಳನ್ನು ಪೂರೈಸಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ಸಭೆ ಮುಂದೆ ಇಳಿಯುವಾಗ ನಾವೆಲ್ಲರ ಸಭೆಯಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಮುಂಜಾನೆ ಪ್ರಾರ್ಥನೆಯಲ್ಲಿ ಕೂಡಿ ಬರುವಾಗ ಎಲ್ಲ ವಿಷಯಗಳನ್ನು ನೆನೆಸಿ ಪ್ರತಿಯೊಬ್ಬರ ಕುಟುಂಬಗಳ ಅಗತ್ಯಗಳನ್ನು ನೆನೆಸಿ ಸಭೆಯಾಗಿ ಕೂಡಿ ಬಂದು ಸಭೆಯಲ್ಲಿ ನಾವು ಕೂತು ಪ್ರಾರ್ಥಿಸುವುದಾದರೆ ಒಟ್ಟಾಗಿ ಪ್ರಾರ್ಥಿಸುವುದಾದರೆ ದೇವರು ಎಲ್ಲಾ ವಿಷಯದಲ್ಲೂ ಎಲ್ಲಾ ಕಾರ್ಯದಲ್ಲೂ ಆತನ ಜಯ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಇದುವರೆಗೂ ಆರಾಧನೆ ನಡೆಸಿದಂತ ದೇವರಿಗೆ ಸ್ತೋತ್ರ ಮಾಡುತ್ತಾ ಇವರ ಅವಕಾಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಿನ ಎಲ್ಲ ವಾಕ್ಯದ ಭಾಗದಲ್ಲಿ ದೇವರ ನಮ್ಮ ಸಂಗಡಿಯನ್ನು ಬಂದು ಆತನ ನಡೆಸಲಿ ಎಂಬುದಾಗಿ ಇದುವರೆಗೂ ನಡೆಸಲ್ಪಟ್ಟ ಕೃಪೆಗಾಗಿ ಸ್ತೋತ್ರ ಮಾಡುತ್ತಾ ದೇವರಿಗೆ ಮಹಿಮೆ ಉಂಟಾಗಲಿ. ಸ್ತೋತ್ರ. ಆಶೀರ್ವದಿಸಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 2025ನೇ ವರ್ಷದ ತಿಂಗಳು ಸಹಾಯ ಮಾಡಿದ್ದಾರೆ. ಬರ್ತಾ ವರ್ಷಗಳಲ್ಲಿ ನಾವು ಅಭಿವೃದ್ಧಿಯಾಗಲಿಕ್ಕೆ ಆತ್ಮೀಯ ಅಭಿವೃದ್ಧಿಯಾಗಿ ಜಾಗೃತ ಜನಾಂಗವನ್ನು ನಮ್ಮ ದೇವರಿಗೆ ಹಾರನ್ನು ತೋರಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಇಲ್ಲಿಯೂ ನಡೆಸ ದೇವರ ಕೃಪೆಗಾಗಿ ಸ್ತೋತ್ರ. ಎಲ್ಲರೂ ತುಂಬಾ ಆನೆ ಚೆನ್ನಾಗಿದೆ. ಕೀರ್ತನೆಯಲ್ಲಿ ನಾವು ಓದಿದ್ವಿ, ಅದರ ಒಂದು ವಾಕ್ಯವಿತ್ತು, ಯೆಹೋವನನ್ನು ಪ್ರೀತಿಸುವವರೇ ಏನ್ ಮಾಡಿ ಏನ್ ಮಾಡಿ ಅಂತ ನಾನು ಕೆಟ್ಟದನ್ನು ಹಾಗೆ ಮಾಡಿರಿ, ದ್ವೇಷ ಮಾಡಿರಿ, ಸರಿ ಇಲ್ಲ ನೀ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆಹೋವನನ್ನು ಪ್ರೀತಿಸುವವರು ಕೆಟ್ಟದ್ದು ಏನು ಅಂತ ಮೊದಲನೇ ವಾಕ್ಯ ಏನಂತ, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಲೋಕವು ಸಂತೋಷಿಸಲಿ. ಇವತ್ತು ನಾವು ಗೊತ್ತಿಲ್ಲ ಅಷ್ಟೇ, ಇವತ್ತು ಜನಾಂಗಗಳು ಇರೋ ಕಡೆ ನೋಡಿದ್ರೆ ಇವತ್ತು ನೀವು ನೋಡ್ಬೇಕು, ಆತ್ಮಿಕ ಕಣ್ಣುಗಳ ತೆರೆದ್ರೆ ಮಾತ್ರ. ನಾನೇನು ಹೇಳ್ತಾನೆ, ನಾನು ಕಳನಾಯಿ ಹೇಳ್ತಾನೆ, ಓ ಯೇಸುವೇ ನನ್ನ ಕಣ್ಣುಗೆಳೆಯ, ಸ್ವಾಮಿಯ ಪಕ್ಕಿಯಲ್ಲಿ ತಿವುದ ಯಾಕೆ ತಿವುದ ಯಾಕೆ ತಿವುದ ಅವನು ಸಾಯಿಸಿದ್ದಾನೆ. ಅವರು ಶಿಲ್ಬೆ ಏನ್ ಮಾಡಿದ್ರು? ಸಾಯಿಸಿದ್ರು. ಎಷ್ಟು ಕಿರೀಟ, ಎಷ್ಟು ಮುಳ್ಳುಗಳು, ಎಷ್ಟು ಮುಳ್ಳುಗಳಿತ್ತು, ಎಷ್ಟು ತೂತುಗಳಿತ್ತು ದೇವರ ದೇಹದಲ್ಲಿ. ಹಲ್ಲೆಲೂಯಾ. 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 ಜೀವದಾಗ ರಕ್ತವು ನೀರು ಅಪ್ಪನಲ್ಲಿ ಎದ್ದು ಬಂದು ಅವನ ಕಣ್ಣು ತೆರೆಯಿತು. ಕ್ರೈಸ್ತರು ಹಲ್ಲೆಲೂಯಾ. ಇವತ್ತು ಭೂಮಿಯ ಮೇಲೆ ಹಲ್ಲೆಲೂಯಾ ಸಂತೋಷ ಉಕ್ಕಿ ಹರಿದಿದೆ. ಕ್ರೈಸ್ತರು ಹಲ್ಲೆಲೂಯಾ. ಸಿಟಿ ಕಡೆ ಹೋಗಿ ನೋಡಿದ ಜನಾಂಗಗಳು ಫಿಲಂ ಥಿಯೇಟರ್ ನುಗ್ಗಿ ಬಂದಂಗೆ ಬರ್ತಾರೆ ಆಚೆ. ಒಂದು ಜನಾಂಗ ಕ್ರೈಸ್ತರು, ಇನ್ನೊಂದು ಜನಾಂಗ ಥಿಯೇಟರ್ ಬರ್ತದೆ, ಇನ್ನೊಂದು ಜನಾಂಗ